ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ತೋಟಗಾರಿಕೆ ಇಲಾಖೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಸಹಯೋಗದಲ್ಲಿ ತಾಳೆ ಬೆಳೆ ಬೇಸಾಯ ಕುರಿತು ತರಬೇತಿ ಮತ್ತು ಅರಿವು ಕಾರ್ಯಕ್ರಮ ಬಳ್ಳಾರಿಯ ಯರ್ರಗುಡಿ ಗ್ರಾಮದಲ್ಲಿ ನಿನ್ನೆ ನಡೆಯಿತು. ಈ ವೇಳೆ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಸಂತೋಷ್ ಸಪ್ಪಂಡಿ, ಹಿರಿಯ ನಿರ್ದೇಶಕ ಶಂಕರಪ್ಪ, ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ಪಾಲಯ್ಯ ಹಾಗೂ ಪ್ರಗತಿಪರ ರೈತರು ಭಾಗಿಯಾಗಿದ್ದರು. ಬಳಿಕ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕ ಶಂಕರಪ್ಪ, ತಾಳೆ ಬೆಳೆ ಬೆಳೆಯುವುದಕ್ಕೆ ಹೆಚ್ಚು ರಸಗೊಬ್ಬರದ ಅಗತ್ಯವಿರುವುದಿಲ್ಲ. ಕೇಂದ್ರ ಸರ್ಕಾರದಿಂದ ಶೇಕಡ 75, ರಾಜ್ಯ ಸರ್ಕಾರದಿಂದ ಶೇಕಡ 25ರಷ್ಟು ಸಹಾಯಧನ ದೊರೆಯಲಿದ್ದು ರೈತರು ಆರ್ಥಿಕ ಲಾಭ ಪಡೆಯಬಹುದಾಗಿದೆ ಎಂದರು. ಲಾಭದಾಯಕ ಬೆಳೆ ಅಥವಾ ಬಾಳೆ ಯಾವುದು ನಿಮಗೆ ಲಾಭದಾಯಕ ಅನಿಸುತ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ನೀವು ಬೆಳೆದ್ರೆ ಅದಕ್ಕೂ ನಾವು 5250 ಒಂದು ಹೆಕ್ಟರ್ಗೆ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞ ಡಾಕ್ಟರ್ ಪಾಲಯ್ಯ, ತಾಳೆ ಬೆಳೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಈವರೆಗೂ ಯಾವುದೇ ಕೀಟಬಾಧೆ ಕಂಡುಬಂದಿಲ್ಲ. ಹೆಚ್ಚು ಪ್ರಮಾಣದಲ್ಲಿ ಬೆಳೆದಲ್ಲಿ ಎಲೆ ಚುಕ್ಕೆ ರೋಗ ಬರುವ ಸಾಧ್ಯತೆ ಇದ್ದು ನಿಯಂತ್ರಣಕ್ಕೆ ತರಬಹುದಾಗಿದೆ ಎಂದು ಹೇಳಿದರು. ಸ್ವಲ್ಪ ಪ್ರಮಾಣದಲ್ಲಿದ್ದಾಗ ಎಣ್ಣೆ ಕಟ್ ಮಾಡಿ ಸುಟ್ಟಾಕಿದ್ರೆ ಎಷ್ಟೋ ಅದು ರೋಗಗ್ರಸ್ತ ಎಲೆ ರೋಗಗ್ರಸ್ತಕ್ಕಂಥ ಎಲೆನ ಕಿತ್ತು ನಾಶಪಡಿಸಿದೆ. ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಸಂತೋಷ್ ಸಂಪಂಡಿ, ತಾಳೆ ಬೆಳೆಯೊಂದಿಗೆ ಅಂತರ ಬೆಳೆ ಬೇಸಾಯಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಹಾಯಧನ ನೀಡಲು ಮುಂದಾಗಿದ್ದು ರೈತರಿಗೆ ನೆರವಾಗಲಿದೆ ಎಂದರು. ಲಿಂಬೆ ಮಾಡ್ರಿ, ಅಂಜೂರು ಮಾಡ್ರಿ, ನೀವು ರೆಗ್ಯುಲರ್ ಬೆಳೆ ಅಂತಂದು ಚಕ್ಕು ಹೇಳಿದ್ರು, ಪೇರು ಹೇಳಿದ್ರು. ಸದ್ಯಗ ಬಳ್ಳಾರಿದ ಜಾಸ್ತಿ ಬೆಳೀತಾ ಇರೋದು ಪೇರು. ಕೃಷಿಕ ನಾರಾಯಣಪ್ಪ, ತಾಳೆ ಬೆಳೆಯಲು ಸರ್ಕಾರ ಸಸಿಗಳು ಮತ್ತು ಸಹಾಯಧನ ನೀಡುತ್ತಿದ್ದು ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಮತ್ತೆ ಇದ್ಯಾವುದು ಭತ್ತ ಅವೆಲ್ಲ ಜೋಳ ಬೆಳಿತೀವಲ್ಲ ಅವೆಲ್ಲ ಕೊಡ್ತದ ಬೆಳೆ ಎಲ್ಲ ಮಾಡ್ಲಿಕ್ಕಾಗಿ ಒಂದು 5,000 10,000 ತನಕ ಮಸ್ತ್ ಆಯ್ತು. ಇದು ಒಂದು ಎಕರೆಗೆ ಒಂದು ಟನ್ ಬೀಳ್ತದೆ 8 ಕ್ವಿಂಟಾಲ್.